ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡತಕ್ಕಂಥದ್ದು ಪೊಲೀಸ್ನವರ ಕರ್ತವ್ಯ. ಮಾಡಬಾರ್ದು. ಯಾಕೆ ಮಾಡಬಾರ್ದು? ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಇರೋದೇ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರೋದೇ ಹಂಗೆ ಅಲ್ಲ ಇರೋದು, ಆ ಥರ ಏನಲ್ಲ. ನೆಕ್ಸ್ಟ್ ಪಾಯಿಂಟು, ಇಡೀ ದೇಶದಲ್ಲೇ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸು ಎಲ್ಲೂ ನಡೆದಿಲ್ಲ. ಈ ಥರದ್ದು ಕ್ರಿಮಿನಲ್ ಆಕ್ಟಿವಿಟಿ ಬಹುಶಃ ಇದೇ ಮೊದಲು ನಡೆದಿರೋದು ಅಂತ ಅನಿಸುತ್ತೆ ನನಗೆ. ಆದ್ದರಿಂದ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯ ಹೊರಬರ್ತಕ್ಕಂಥ ಕೆಲಸ ಆಗಬೇಕು. ನೋಡಪ್ಪ, CM ಸಾಹೇಬ್ರು ಏನ್ ಬ್ರೀಫ್ ಮಾಡಿದಾರೆ ಗೊತ್ತಿಲ್ಲ. ವೆರಿ ಸಿಂಪಲ್. ನಾವೆಲ್ಲ 20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯನಿಗೆ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗೆ ಇಡ್ತಾರೆ. ಸೊ ಎಲ್ಲ 252 ವೋಟು ಕೂಡ ಏನು ಪೋಸ್ಟಲ್ ಬ್ಯಾಲೆಟಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನು ಬಂಡಲ್ ಮಾಡಿ ಇಲ್ಲಿಟ್ಟಿದ್ದಾರೆ. ಅದಕ್ಕೆ BJP ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಇದು ಕರೆಕ್ಟಾಗಿ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ತೊಗೊಂಡು ಆ ಬಂಡ್ಲಿಗೆಲ್ಲ 2ನೇ ಓಟ್ನ ಮಾರ್ಕ್ ಮಾಡಿಬಿಟ್ಟು ಅಂತಂದ್ರೆ ಏನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗ್ತದ? CM ಹೇಳೋದು ಆಯ್ತು, ಓಕೆ. ಪೋಸ್ಟಲ್ ಬ್ಯಾಲೆಟೇ ಮಾಡ್ಬೇಕಲ್ಲ. ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಕೇಳ್ರಿ, ಒಬ್ಬೊಬ್ರು ಮಾತಾಡಿಯಪ್ಪ. ಅವರು ನೀನ್ ಮಾತಾಡಿದ್ಯಾ? ಅವರು ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ನೋಡ್ಲಿ. ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ನೋಡ್ಲಿ. EVM ಸರಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. EVM ಮಾಡಿದ್ದಾರೆ ಅಂತಲ್ಲ, ಆಮೇಲೆ ತಿದ್ದಿರೋದು. ಪೋಸ್ಟಲ್ ಬ್ಯಾಲೆಟ್ ಎಲ್ಲರೂ EVM ಮಾಡಕ್ಕಾಯ್ತೈತೆ? ಸುಮ್ಮನೆ ಯಾರಿಗೋ ಕೇಳ್ದಂಗೆ ಕೇಳ್ತಾ ಇದ್ರಲ್ಲ ನೀವು. ನಾನು ಈ ಪರ್ಟಿಕ್ಯುಲರ್ ಕೇಸ್ನಲ್ಲಿ ತಿದ್ದಿರತಕ್ಕಂಥದ್ದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಜೀವರಾಜು ಕ್ಯಾಂಡಿಡೇಟು ಅವ್ರು ಸೇರ್ಕೊಂಡು, ಸರ್ಕಾರ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು. ಇಟ್ಸ್ ಎ ಕ್ರಿಮಿನಲ್ ಕಾನ್ಸ್ಪಿರಸಿ. ಇಟ್ ಈಸ್ ಎ ವೋಟ್ ಡಕಾಯಿತಿ. ಕೋರ್ಟ್ ಡೈರೆಕ್ಷನ್ ಈಗ ಅನೌನ್ಸ್ ಮಾಡಿಬಿಟ್ಟಿದಾರಲ್ರಿ. ಈಗ ಇಲ್ಲಿವರೆಗೆ ರಾಜೇಗೌಡ MLA ಆಗಿದ್ದ, 201 ಓಟ್ ಬಂದಿದೆ ಜಾಸ್ತಿಯಾಗಿ ಅಂತ ಹೇಳಿ ಲೀಡು 201 ಬಂದಿದೆ ಅಂತ. ಈಗ ಜೀವರಾಜನ್ಗೆ 52 ಬಂದಿದ್ದಾವೆ ಅಂತ ಮಾಡಿದ್ರು. ವ್ಯಾಲಿಡ್ ವೋಟ್ನ ಇನ್ವ್ಯಾಲಿಡ್ ಮಾಡಿದ್ರು. ಇನ್ವ್ಯಾಲಿಡ್ ಮಾಡಿದವ್ರು ಯಾರು? ಜೀವರಾಜ ಮತ್ತೆ ಸಿಬ್ಬಂದಿ. ಅವರು ಕೌಂಟಿಂಗ್ ಆದ ತಕ್ಷಣನೇ ಮಾಡಿಬಿಟ್ಟಿದ್ದಾರೆ. ಅದರ್ವೈಸ್ ಯು ವುಡ್ ನಾಟ್ ಹ್ಯಾವ್ ಫೈಲ್ಡ್ ದಿ ಪಿಟಿಷನ್ ಫಾರ್ ದಿ ರೀಕೌಂಟಿಂಗ್, ಪರ್ಟಿಕ್ಯುಲರ್ಲಿ ಫಾರ್ ದ ಸೇಮ್ ಥಿಂಗ್. ಬರೀ ಅದಕ್ಕೆ ಮಾತ್ರ recount ಆಗಬೇಕು. ಪೋಸ್ಟಲ್ ಬ್ಯಾಲೆಟ್ಗೆ ಯಾಕೆ ಹೇಳಿದ್ರು? And he has said that he is going to win by ಇಷ್ಟೇ ವೋಟಲ್ಲಿ ಗೆಲ್ತೀನಿ ಅಂತ ಎಲ್ಲ ಸಹಚರರಿಗೆ ಹೇಳಿದ್ದಾರೆ.
ಇವತ್ತು ಟೋಟಲ್ ಗೆಲ್ತೀವಿ ಅಂತ ಎಲ್ಲ ಹೇಳಿದ್ದಾರೆ, ಬೆಟ್ಸ್ ಕಟ್ಸಿದ್ದಾರೆ, ನೀವು ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಆಗ್ಲೇನೆ ಕೋರ್ಟ್ ಕೇಸ್ ಹಾಕಿದೆ